ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಜೈಲು ಹಕ್ಕಿ ಹಾಕಿದ್ದಾರೆ. ಇನ್ನೊಂದು ಕಡೆಗೆ ರೇಣುಕಾಸ್ವಾಮಿ ಮೃತ ರೇಣುಕಾಸ್ವಾಮಿ ಅವರ ನಿವಾಸಕ್ಕೆ ಒಬ್ಬರಾದ್ಮೇಲೆ ಒಬ್ರು ಭೇಟಿ ಕೊಡ್ತಾ ಇದ್ದಾರೆ. ಇದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಂದ್ರೆ ಸಂಧಾನಕ್ಕೆ ಇಲ್ಲಿ ಯತ್ನಗಳು ನಡೆದಿದೆಯಾ ಅಂತ. ಜೈಲಲ್ಲಿ ನಟ ದರ್ಶನ್ ರನ್ನ ಹಲವರು ಪದೇ ಪದೇ ಭೇಟಿ ಆಗ್ತಾ ಇರೋದು ಯಾಕೆ? ಅಧಿಕಾರಿಗಳ ವಲಯದಲ್ಲೇ ಮೂಡಿದೆ ಹಲವು ಅನುಮಾನಗಳು. ಕಿಡ್ನಾಪ್ ಅಂಡ್ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರ ಜೈಲುವಾಸ ಏನು ಕಂಟಿನ್ಯೂ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಅವ್ರನ್ನ ಭೇಟಿ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಸ್ಯಾಂಡಲ್ವುಡ್ನ ಅನೇಕರು ಇವರಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಮುಂದಾದ್ರು. ಬಟ್ ವೀಕ್ಲಿ 2 ಸಲ ಅವಕಾಶ ಇದ್ರೂ ಕೂಡ ಪದೇ ಪದೇ ಕೆಲವು ನಟರು ನಿರ್ದೇಶಕರು ಭೇಟಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ನಂತರ ಇಲ್ಲಿ ಭೇಟಿ ಆದವರೇ ಅಲ್ಲೂ ಕೂಡ ಭೇಟಿ ಆಗ್ತಿರೋದು. ಅಂದ್ರೆ ಚಿತ್ರದುರ್ಗಕ್ಕೂ ಹೋಗಿ ಭೇಟಿ ಆಗ್ತಿರೋದು ನಾನಾ ಪ್ರಶ್ನೆಗೆ ಕಾರಣ ಆಗ್ತದೆ. ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ವಿನೋದ್ ರಾಜ್ ಅವರು ರೇಣುಕಾಸ್ವಾಮಿ ಅವ್ರ ಮನೆಗೆ ಬರೋಕ್ಕಿಂತ ಮುಂಚೆ ಹೋಗಿದ್ದು ದರ್ಶನ್ ಅವರ ಭೇಟಿಗೆ. ಸೊ ವಿನೋದ್ ರಾಜ್ ಅವರು ಇಲ್ಲಿ ಬಂದು ಆರ್ಥಿಕ ಸಹಾಯ ಮಾಡಿದ್ರು, ಸಾಂತ್ವನವನ್ನ ಹೇಳಿದ್ರು. ಇದೆಲ್ಲ ಆದ ಮೇಲೂ ಕೂಡ ಅವರ ಆಪ್ತ ವಲಯದಲ್ಲಿ ಮತ್ತು ಅಧಿಕಾರಿಗಳ ವಲಯದಲ್ಲಿ ಒಂದು ಪ್ರಶ್ನೆ ಎದ್ದಿದೆ. ಇದನ್ನೇನಾದ್ರೂ ಸೆಟಲ್ಮೆಂಟ್ ಮಾಡ್ಕೊಳ್ತಾರಾ, ಕಾಂಪ್ರಮೈಸ್ ಮೂಲಕ ಸೆಟಲ್ಮೆಂಟ್ ಮಾಡ್ಕೊಳ್ತಾರಾ ಕೋರ್ಟ್ ಆಚೆಗೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ CRPC 320 ಪ್ರಕಾರ ಕೆಲ ಪ್ರಕರಣಗಳಲ್ಲಿ ಸಂಧಾನಕ್ಕೆ ಅವಕಾಶ ಇದೆ, ಕೆಲ ಕೇಸ್ಗಳಲ್ಲಿ ಸೆಟಲ್ಮೆಂಟ್ಗೆ ಅವಕಾಶ ಇದೆ. ಬಟ್ ಕೊಲೆ ಕೇಸ್ ಅದರಲ್ಲಿ ಇನ್ಕ್ಲೂಡ್ ಆಗಲ್ಲ. ಬಟ್ ಉದ್ದೇಶ ಪೂರ್ವಕವಲ್ಲದ ಮಾನವ ಹತ್ಯೆ ಇಂತಹ ಪ್ರಕರಣದಲ್ಲಿ ಅವಕಾಶ ಇದೆ. ಅಂಥದ್ದೇನಾದ್ರೂ ಪ್ರಯತ್ನಗಳು ಆಗ್ತಾ ಇದೆಯಾ? ಇದು ಕಾನೂನು ತಜ್ಞರಲ್ಲೂ ಕೂಡ ಜಿಜ್ಞಾಸೆಗೆ ಕಾರಣ ಆಗ್ತಾ ಇದೆ. ಪ್ರಕರಣದಲ್ಲಿ ಸಂಧಾನಕ್ಕೆ ಯತ್ನಿಸಿದ್ರ ನಟ ವಿನೋದ್ ರಾಜ್ ಅನ್ನೋ ಪ್ರಶ್ನೆ ಇದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಅಭಯವನ್ನ ನಟ ದರ್ಶನ್ ಕೊಡೋ ಕೆಲಸವನ್ನ ತಮ್ಮ ಆಪ್ತರ ಮೂಲಕ ಮಾಡ್ತಾ ಇದ್ದಾರಾ? ರೇಣುಕಾ ಭೇಟಿ ಬಳಿಕ ಅಂದ್ರೆ ರೇಣುಕಾಸ್ವಾಮಿ ಭೇಟಿ ಅವರ ಕುಟುಂಬದ ಭೇಟಿ ಬಳಿಕ ಇಂಥದ್ದೊಂದು ಪ್ರಶ್ನೆ ಎದ್ದಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಂಧಾನಕ್ಕೆ ಅವಕಾಶ ಇದೆಯಾ? ಆ ಪ್ರಯತ್ನಗಳನ್ನ ಕೂಡ ನೋಡ್ತಾ ಇದ್ದಾರಾ? ಕಾನೂನು ಮಾರ್ಗಗಳನ್ನ ಲೀಗಲ್ ರೆಮಿಡಿ ವಿಚಾರವಾಗಿ ಹುಡುಕಾಟವನ್ನ ನಡೆಸ್ತಾ ಈ ತರದೊಂದು ಸೆಟಲ್ಮೆಂಟು, ಈ ತರದೊಂದು ಸಂಧಾನಕ್ಕೆ ಪ್ರಯತ್ನಗಳನ್ನ ದರ್ಶನ್ ಕಡೆಯವರು ರೇಣುಕಾಸ್ವಾಮಿ ಕುಟುಂಬಸ್ಥರ ಜೊತೆಗೆ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ. ಅವಕಾಶಗಳು ಇಲ್ದಿರೋ ಹೋಯ್ತಲ್ಲ. 5 ಜನ ಇದನ್ನ ಅವ್ರು ನನ್ನ ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಭಾವುಕರಾಗ್ಬಿಟ್ಟು ತಪ್ಕೊಂಡ್ಬಿಟ್ರು. ಅಣ್ಣ ಹಾಕಿದ್ಯಣ್ಣ, ಏನಣ್ಣ ಬಂದ್ಯಣ್ಣ, ನೀ ಬಂದ್ಯಣ್ಣ ನಾನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಕೇಳಿ. ಇಲ್ಲಿನೂ ಅದೇ ಥರ ಸುತ್ತಾರೆ. ನಿಮ್ಮ ಅಮ್ಮನ ನೋಡಿದೀವಿ ರೀ 2 ಸರಿ 3 ಸರಿ ನಿಮ್ಮ ತಾಯಿಯವ್ರ ಪಿಕ್ಚರ್ ನೋಡಿ. ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು, ನಾವು ಅಭಿನಯ ಮಾಡೋಕ್ಕೆ ನಾವು ಬಾಳಕ್ಕೆ ಕಲ್ತವ್ರು. ಏನು ಸರ್ ಈ ಥರ ದಿನಗಳು ಬರ್ತಾವ ಸರ್ ಅಂತ ಕೇಳ್ತಾರೆ. ಹೊಟ್ಟೆ ಬಿಡೋಗುತ್ತೆ. ಅಯ್ಯೋ ಯಪ್ಪ ದೇವ್ರು. ನೋಡೋಣ ಪಾಪ ಅವರು ಅದನ್ನೇ ಹೇಳಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ? ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ಇವ್ರದೇ ಸರಿ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಯಾವ ಘಟನೆನೂ ನೋಡ್ಲಿಲ್ವೇ? ನೀವುಗಳು ತೋರಿಸಿರೋದು ಅಷ್ಟೇ ನೋಡಿರೋದು. ಈ ಪ್ರಕರಣದ ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಈ ಥರ ಘಟನೆಗಳಾಗಬಾರ್ದು, ಎಷ್ಟೇ ಕಷ್ಟ ಇರಲಿ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. CRPC 320 ಪ್ರಕಾರ ಕೆಲ ಕೇಸ್ಗಳಲ್ಲಿ ಸಂಧಾನಕ್ಕೆ ಅವಕಾಶಗಳಿದೆ. ಕಾನೂನೇ ಅವಕಾಶವನ್ನ ಕೆಲ ಕೇಸ್ಗಳಲ್ಲಿ ಮಾಡಿಕೊಡುತ್ತೆ. ಬಟ್ ಕೊಲೆ ಕೇಸ್ ಅದರಲ್ಲಿ ಇನ್ಕ್ಲೂಡ್ ಆಗುತ್ತಾ ಅಂತ ನೋಡಕ್ ಹೋದಾಗ ಇಲ್ಲ. ಬಟ್ ಉದ್ದೇಶಪೂರ್ವಕವಲ್ಲದ ಮಾನವ ಹತ್ಯೆ ಅಂದಾಗ ಅಲ್ಲಿ ಅವಕಾಶ ಇದೆ ಅಂತ. ಸೊ ಇಲ್ಲಿ ಏನ್ ಪ್ರಯತ್ನಗಳಾಗ್ತಾ ಇದೆ? ಅಧಿಕಾರಿಗಳಿಗೆ ಈ ತರದ ಅನುಮಾನಗಳು ಬರೋದಕ್ಕೆ ಏನ್ ಕಾರಣ? ಡೀಟೇಲ್ಸ್ ಏನೇನ್ ಕೊಡ್ತೀರಿ? ಕಾನೂನು ತಜ್ಞರ ಅಭಿಪ್ರಾಯ ಇದಕ್ಕೆ ಏನು ಅಂತ? ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಇಂದಿಗೆ ತಿಂಗಳುಗಳೇ ಕಳೆದೋದ್ರ ನಂತರ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅನ್ನುವಂಥ ಅನುಮಾನಗಳು ಈಗ ಮೂಡಲಿಕ್ಕೆ ಕಾಡ್ತಾ ಇರುವಂಥದ್ದು. ಅಧಿಕಾರಿಗಳಿಗೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಕೊಲೆ ಕೇಸಲ್ಲಿ ಒಂದಷ್ಟು ಸೆಟ್ಲ್ಮೆಂಟ್ ವ್ಯವಸ್ಥೆ ಏನಾದರೂ ನಡೀತಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಿರುವಂಥದ್ದು. ಅದಕ್ಕೆ ಒಂದಷ್ಟು ಮೂಲ ಕಾರಣಗಳು ಈ ಪೊಲೀಸರ ಅನುಮಾನಗಳಿಗೆ ಪ್ರಮುಖವಾಗಿ ಕಂಡು ಬರ್ತಾ ಇರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಇತ್ತೀಚೆಗೆ ದರ್ಶನ್ ಭೇಟಿಗೆ ಸಾಕಷ್ಟು ನಟರು ಭೇಟಿ ಮಾಡ್ತಿರುವುದೊಂದು. ದರ್ಶನ್ ಭೇಟಿ ಮಾಡಿ ನಂತರ ನೇರವಾಗಿ ಚಿತ್ರದುರ್ಗದಲ್ಲಿರುವಂಥ ರೇಣುಕಾಸ್ವಾಮಿ ಕುಟುಂಬಕ್ಕೂ ಕೂಡ ಭೇಟಿ ಮಾಡ್ತಾ ಇರುವಂಥದ್ದು ಪೊಲೀಸರಿಗೆ ಇದು ಸೆಟ್ಲ್ಮೆಂಟ್ ಏನಾದರೂ ನಡೀತಿದೆ ಅನ್ನುವಂಥ ಅನುಮಾನಕ್ಕೆ ಪುಷ್ಟಿ ನೀಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಈ ಒಂದು ಪ್ರಕರಣದಲ್ಲಿ ರಾಜ್ಯ ಸಂಧಾನ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡುವ ಕೆಲಸಕ್ಕೆ ಈಗ ಹೋಗ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಅಂದರೆ ಕೆಲವೊಂದು ಪ್ರಕರಣದಲ್ಲಿ ರಾಜ್ಯ ಸಂಧಾನಕ್ಕೆ ಅವಕಾಶವಿದೆ. ಆದರೆ ದರ್ಶನ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾನೂನು ತಜ್ಞರು ರಾಜ್ಯ ಸಂಧಾನಕ್ಕೆ ಯಾವುದೇ ರೀತಿಯ ಸಾಧ್ಯತೆ ಇಲ್ಲ, ತೀರಾ ಕಡಿಮೆ ಅನ್ನುವಂಥ ಮಾಹಿತಿಯನ್ನು
ಹೇಳ್ತಿರುವಂಥದ್ದು. ಯಾಕಂದರೆ ಭಾಳ ಪ್ರಮುಖವಾಗಿ ದರ್ಶನ್ ಮೇಲಿರುವಂಥ ಸೆಕ್ಷನ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಕಿಡ್ನಾಪ್ ಕೇಸ್ ಇದೆ, ಕೊಲೆ ಕೇಸ್ ಇದೆ, ಮತ್ತು ಸಾಕ್ಷ್ಯ ನಾಶದಂಥ ಪ್ರಮುಖ ಸೆಕ್ಷನ್ಗಳನ್ನು ಹಾಕಿ ಬಂಧನ ಮಾಡೋದ್ರಿಂದ ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ರಾಜಸಂಧಾನ ಮಾಡೋದು ಭಾಳ ಕಷ್ಟಕರವಾದಂಥ ವಿಚಾರ ಅನ್ನುವಂಥ ಮಾಹಿತಿ ಈಗ ಇರುವಂಥದ್ದು. ಅದರ ಜೊತೆಗೆ ಭಾಳ ಪ್ರಮುಖವಾಗಿ ಒಂದು ವೇಳೆ ರಾಜಸಂಧಾನಕ್ಕೆ ಆದರೆ ಅಲ್ಲಿ ಕೊಲೆ ಮಾಡಿರುವಂಥ ರೇಣುಕಾಸ್ವಾಮಿಯ ಪೋಷಕರು ಅದಕ್ಕೆ ಒಪ್ಪಿಗೆ ಕೊಡಬೇಕಾಗತ್ತೆ. ಜೊತೆಗೆ ಆರೋಪಿ ತಾನು ಕೊಲೆ ಮಾಡಿದ್ದಾಗಿ ಒಪ್ಕೋಬೇಕಾದಂಥ ಪರಿಸ್ಥಿತಿಗಳು, ಈ ರೀತಿಯ ನಿದರ್ಶನಗಳಿರೋ ಕಾರಣಕ್ಕಾಗಿ ಈ ಒಂದು ಪ್ರಕರಣದಲ್ಲಿ ರಾಜಸಂಧಾನ ಬಹುತೇಕ ಕಷ್ಟ ಸಾಧ್ಯತೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಮಮತಾ. ಆಲ್ ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅದೇ CRPC 320 ಪ್ರಕಾರ ಕೆಲ ಕೇಸ್ಗಳಲ್ಲಿ ಸೆಟಲ್ಮೆಂಟ್ಗೆ ಅವಕಾಶ ಇರುತ್ತೆ, ಬಟ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲ. ಆದರೆ ಅಲ್ಲೂ ಒಂದು ಕ್ಲಾಸ್ ಇದೆ, ಉದ್ದೇಶಪೂರ್ವಕವಲ್ಲದ ಮಾನವ ಹತ್ಯೆ ಅಂದರೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು.